ನಿಮ್ಮ ಸುಪ್ರಿಯ ಕೋಳಿ. ಈಗ ನಾವು ಅಧ್ಯಾಯ 1 ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿಯನ್ನು ನೋಡೋಣ. ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳನ್ನು n ಅಕ್ಷರದಿಂದ ಸೂಚಿಸುತ್ತಾರೆ. 1, 2, 3, 4 ಇತ್ಯಾದಿ. ಇವುಗಳು ಸ್ವಾಭಾವಿಕ ಸಂಖ್ಯೆಗಳು. ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ 1 ಆಗಿರುತ್ತದೆ. ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳನ್ನು W ಅಕ್ಷರದಿಂದ ಸೂಚಿಸುತ್ತಾರೆ. 0, 1, 2, 3, 4, 5, 6 ಇತ್ಯಾದಿ. ಇವುಗಳು ಪೂರ್ಣ ಸಂಖ್ಯೆಗಳಾಗಿರುತ್ತವೆ. ಅತಿ ಚಿಕ್ಕ ಪೂರ್ಣ ಸಂಖ್ಯೆ 0 ಆಗಿರುತ್ತದೆ. 3. ಪೂರ್ಣಾಂಕಗಳು. ಪೂರ್ಣಾಂಕಗಳು Z ಅಕ್ಷರವನ್ನು ಸೂಚಿಸುತ್ತಾರೆ. 0, +1, +2, +3, +4, +5 ಇತ್ಯಾದಿ. ಪೂರ್ಣಾಂಕಗಳಲ್ಲಿ 2 ವಿಧಗಳು. ಒಂದು ಧನ ಪೂರ್ಣಾಂಕ, ಮತ್ತೊಂದು ಋಣ ಪೂರ್ಣಾಂಕ. ಧನ ಪೂರ್ಣಾಂಕಗಳು +1, +2, +3, +4 ಇತ್ಯಾದಿ. ಋಣ ಪೂರ್ಣಾಂಕಗಳು -1, -2, -3 ಇತ್ಯಾದಿ. 0ಯು ಧನ ಪೂರ್ಣಾಂಕವೂ ಅಲ್ಲ ಮತ್ತು ಋಣ ಪೂರ್ಣಾಂಕವೂ ಅಲ್ಲ, ಅದೊಂದು ಪೂರ್ಣಾಂಕ ಮಾತ್ರ. ಇನ್ನು ಒಂದು ಅಂಕಿಯ ಸಂಖ್ಯೆಗಳು. 1 ಅಂಕಿಯ ಸಂಖ್ಯೆಗಳು 1, 2, 3, 4, 5, 6, 7, 8, 9. ಅತ್ಯಂತ ಚಿಕ್ಕ ಸಂಖ್ಯೆ. ಅತ್ಯಂತ ಕನಿಷ್ಠ ಸಂಖ್ಯೆ 1 ಆಗಿರುತ್ತದೆ ಮತ್ತು ಅತ್ಯಂತ ದೊಡ್ಡ ಸಂಖ್ಯೆ, ಅತ್ಯಂತ ಗರಿಷ್ಠ ಸಂಖ್ಯೆ 9 ಆಗಿರುತ್ತದೆ. 1 ಅಂಕಿಯ ಸಂಖ್ಯೆಗಳಲ್ಲಿ ಒಟ್ಟು ಸಂಖ್ಯೆಗಳು 9. 2 ಅಂಕಿಯ ಸಂಖ್ಯೆಗಳು 10, 11, 12, 13, 14-99. 2 ಅಂಕಿಯ ಸಂಖ್ಯೆಗಳು ಲಾಸ್ಟ್ 99ವರೆಗೆ ಇರುತ್ತವೆ. ನೆಕ್ಸ್ಟ್ ಕನಿಷ್ಠ ಸಂಖ್ಯೆ. ಅತ್ಯಂತ ಕನಿಷ್ಠ ಸಂಖ್ಯೆ 10, ಅತ್ಯಂತ ಚಿಕ್ಕ ಸಂಖ್ಯೆ 10. ಅತ್ಯಂತ ದೊಡ್ಡ ಸಂಖ್ಯೆ 99 ಆಗಿರುತ್ತದೆ. ಅತ್ಯಂತ ಗರಿಷ್ಠ ಸಂಖ್ಯೆ 99 ಆಗಿರುತ್ತದೆ. ಒಟ್ಟು ಸಂಖ್ಯೆಗಳು 90. 3 ಅಂಕಿಯ ಸಂಖ್ಯೆಗಳು. 3 ಅಂಕಿಯ ಸಂಖ್ಯೆಗಳು 100, 101, 102, 103, ಲಾಸ್ಟ್ 999. ಅತ್ಯಂತ ಚಿಕ್ಕ ಸಂಖ್ಯೆ 100. ಅತ್ಯಂತ ಕನಿಷ್ಠ ಸಂಖ್ಯೆ 100. ಕನಿಷ್ಠ ಹಾಗೂ ಚಿಕ್ಕ ಎರಡು. ಕನಿಷ್ಠ ಅಂದರೂ ಒಂದೇ, ಚಿಕ್ಕ ಅಂದರೂ ಒಂದೇ, ಗರಿಷ್ಠ ಅಂದರೂ ಒಂದೇ, ದೊಡ್ಡ ಅಂದರೂ ಒಂದೇ. ಅತ್ಯಂತ ದೊಡ್ಡ ಸಂಖ್ಯೆ 999. ಒಟ್ಟು ಸಂಖ್ಯೆಗಳು 900. 4 ಅಂಕಿಯ ಸಂಖ್ಯೆಗಳು. 4 ಅಂಕಿಯ ಸಂಖ್ಯೆಗಳು 1000, 1000, 1002, 1003, ಲಾಸ್ಟ್ 9999. 4 ಅಂಕಿಯ ಗರಿಷ್ಠ ಸಂಖ್ಯೆ 9999. 4 ಅಂಕಿಯ ಕನಿಷ್ಠ ಸಂಖ್ಯೆ 1000. ಒಟ್ಟು ಸಂಖ್ಯೆಗಳು 9000. ಗರಿಷ್ಠ ಸಂಖ್ಯೆಯ ರಚನೆ. ಗರಿಷ್ಠ ಸಂಖ್ಯೆಯ ರಚನೆಯನ್ನು ನೋಡೋಣ ಫ್ರೆಂಡ್ಸ್. ಕೊಟ್ಟ ಅಂಕಿಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿದರೆ ಅದು ಗರಿಷ್ಠ ಸಂಖ್ಯೆ ಆಗಿರುತ್ತದೆ. ಕೊಟ್ಟ ಅಂಕಿಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿದರೆ ಅದು ಗರಿಷ್ಠ ಸಂಖ್ಯೆ ಆಗಿರುತ್ತದೆ. ಒಂದು ವೇಳೆ ಕೊಟ್ಟ ಅಂಕಿಗಳಲ್ಲಿ 0 ಇದ್ದರೆ, ಒಂದು ವೇಳೆ ಕೊಟ್ಟ ಸಂಖ್ಯೆಗಳಲ್ಲಿ 0 ಇದ್ದರೆ ಅದನ್ನು ಕೊನೆಯ ಸ್ಥಾನದಲ್ಲಿ ಬರೆಯಿರಿ. ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಉದಾಹರಣೆ 8.0.3.1 ಮತ್ತು 6 ಎಂಬ ಈ ಅಂಕೆಗಳನ್ನು ಬಳಸಿ ಬರೆಯಲು ಅತಿ ದೊಡ್ಡ ಗರಿಷ್ಠ 5 ಅಂಕಿಯ ಸಂಖ್ಯೆ ಯಾವುದು? 8.0.3.1 ಮತ್ತು 6 ಇವುಗಳನ್ನು ನಾವು ದೊಡ್ಡ ಸಂಖ್ಯೆಯನ್ನಾಗಿ ಮಾಡಬೇಕು. ದೊಡ್ಡ ಸಂಖ್ಯೆಯನ್ನಾಗಿ ಮಾಡಬೇಕಾದರೆ ಇಳಿಕೆ ಕ್ರಮದಲ್ಲಿ ನಾವು ಹೋಗಬೇಕು. ಕೊಟ್ಟ ಅಂಕಿಗಳು ಯಾವ್ಯಾವ ಅಂಕಿ ಕೊಟ್ಟಿದ್ದಾರೆ? 8, 0, 3, 1, 6. ನೆಕ್ಸ್ಟ್ 5 ಅಂಕಿಯ ಗರಿಷ್ಠ ಸಂಖ್ಯೆ ಉತ್ತರ 86,310. ಗರಿಷ್ಠ ಸಂಖ್ಯೆ ರಚನೆ ಮಾಡಲು ಒಂದು ನಿಯಮ. ಏನಾದರೂ ಕೊಟ್ಟ ಅಂಕಿಗಳಲ್ಲಿ 0 ಇದ್ದರೆ ಅದನ್ನು ಲಾಸ್ಟ್ ಬರೆಯಬೇಕು. ಕೊಟ್ಟ ಅಂಕಿಗಳಲ್ಲಿ 0 ಇದ್ದರೆ ಅದನ್ನು ಲಾಸ್ಟ್ ಬರೆಯಬೇಕು. ಇನ್ನು ಕನಿಷ್ಠ ಸಂಖ್ಯೆಯ ರಚನೆ.
ಕೊಟ್ಟ ಅಂಕಿಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಬೇಕು. ಕನಿಷ್ಠ ಸಂಖ್ಯೆ ಬರೆಯುವಾಗ ಕೊಟ್ಟ ಅಂಕಿಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಬೇಕು. ಒಂದು ವೇಳೆ ನೀಡಿದ ಅಂಕೆಗಳಲ್ಲಿ 0 ಇದ್ದರೆ ಅದನ್ನು ಎರಡನೇ ಸ್ಥಾನದಲ್ಲಿ ಬರೆಯಬೇಕು. ಒಂದು ವೇಳೆ ಕನಿಷ್ಠ ಸಂಖ್ಯೆ ಕೊಟ್ಟಾಗ 0 ಬತ್ತಂದ್ರೆ ಅದನ್ನು ಎರಡನೇ ಸ್ಥಾನದಲ್ಲಿ ಬರೆಯಿರಿ. ಉದಾಹರಣೆ 5.6.3.8 ಮತ್ತು 0 ಎಂಬ ಈ ಅಂಕಿಗಳನ್ನು ಬಳಸಿಕೊಂಡು ಬರೆಯುವ 5 ಅಂಕಿಯ ಕನಿಷ್ಠ ಸಂಖ್ಯೆ ಯಾವುದು? 5, 6, 3, 8 ಮತ್ತು 0. ಇದರಿಂದ ನಾವು ಕನಿಷ್ಠ ಸಂಖ್ಯೆ ಮಾಡಬೇಕು. ಕನಿಷ್ಠ ಸಂಖ್ಯೆ ಮಾಡಬೇಕಂದ್ರೆ ಏರಿಕೆಯಿಂದ ಸ್ಟಾರ್ಟ್ ಮಾಡಬೇಕು. ಕೊಟ್ಟ ಅಂಕಿಗಳು ಯಾವ್ಯಾವ ಅಂಕಿ ಕೊಟ್ಟಾರ ಫ್ರೆಂಡ್ಸ್? 5.6.3.8.0. 5 ಅಂಕಿಯ ಕನಿಷ್ಠ ಸಂಖ್ಯೆ 30,568. ಸರಿ ಸಂಖ್ಯೆ ಅಂದ್ರೂ ಒಂದೇ ಫ್ರೆಂಡ್ಸ್, ಸಮ ಸಂಖ್ಯೆ ಅಂದ್ರೂ ಒಂದೇ. ಸಮ ಸಂಖ್ಯೆಯ ಲಕ್ಷಣಗಳು: ಸರಿ ಸಂಖ್ಯೆಗಳ ಮೊತ್ತ ಅಥವಾ ವ್ಯತ್ಯಾಸವು ಸರಿ ಸಂಖ್ಯೆಯೇ ಆಗಿರುತ್ತದೆ. ಉದಾಹರಣೆ 2 + 4 6. ಇದು ವ್ಯತ್ಯಾಸ. ಇನ್ನು ಮೊತ್ತ 10 - 2 8. ಇದು ಮೊತ್ತ. 2 ಸರಿ ಸಮಸಂಖ್ಯೆನೇ ಬಂತು ಫ್ರೆಂಡ್ಸ್. ನೆಕ್ಸ್ಟ್ ಬೆಸ ಸಂಖ್ಯೆಯ ಲಕ್ಷಣಗಳು. ಬೆಸ ಸಂಖ್ಯೆಯ ಮೊತ್ತ ಅಥವಾ ವ್ಯತ್ಯಾಸವು ಸರಿ ಸಂಖ್ಯೆಯೇ ಆಗಿರುತ್ತದೆ. ಬೆಸ ಸಂಖ್ಯೆಗಳನ್ನು ಕೂಡಿಸಿದ್ರೆ ಅಥವಾ ಕಳೆದ್ರೆ ಅದು ಸರಿ ಸಂಖ್ಯೆಯೇ ಆಗಿರುತ್ತದೆ. ಉದಾಹರಣೆ 10 + 3. 10 + 3 14. ಸರಿ ಸಂಖ್ಯೆ ಬಂತು ಫ್ರೆಂಡ್ಸ್. ನೆಕ್ಸ್ಟ್ 11 - 3.